ನಮಸ್ತೆ ಮಾತೃಭೂಮಿ. ಆಯುರ್ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ದೇಹದ ಬಿಲ್ಡಿಂಗ್ ಬ್ಲಾಕ್ ವಿಟಮಿನ್ ಬಿ12. ಹೌದು, ದೇಹಕ್ಕೆ ಬೇಕಾದಂತಹ ಅತ್ಯವಶ್ಯಕ ವಿಟಮಿನ್ಗಳಲ್ಲಿ ವಿಟಮಿನ್ ಬಿ12 ಕೂಡ ಒಂದು. ಇದು ನೀರಿನಲ್ಲಿ ಕರಗುವ ವಾಟರ್ ಸಾಲ್ಯುಬಲ್ ವಿಟಮಿನ್ ಆಗಿದ್ದು, ಇದರ ರಾಸಾಯನಿಕ ಹೆಸರು ಕೊಬಲಮಿನ್. ವಿಟಮಿನ್ ಬಿ12 ಎಷ್ಟು ಅವಶ್ಯಕ ಗೊತ್ತಾ? ರಕ್ತ ಕಣಗಳ ನಿರ್ಮಾಣ, ಕೆಂಪು ರಕ್ತ ಕಣಗಳು ಅರ್ಥಾತ್ RBC ಸರಿಯಾಗಿ ರೂಪುಗೊಳ್ಳಲು ಬಿ12 ಬೇಕೇ ಬೇಕು. ವಿಟಮಿನ್ ಬಿ12 ಕೊರತೆಯಿಂದ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಉಂಟಾಗಬಹುದು. ನರಗಳ ರಕ್ಷಣೆ, ನರಗಳ ಮೇಲೆ ಇರುವ ಮೈಲಿನ್ ಶೀತ್ ಹಾಳಾಗದಂತೆ ಇದು ಕಾಪಾಡುತ್ತದೆ. DNA ನಿರ್ಮಾಣದಲ್ಲೂ ಬೇಕೇ ಬೇಕು ವಿಟಮಿನ್ ಬಿ12. ಹೌದು, ಹೊಸ ಕೋಶಗಳ ನಿರ್ಮಾಣಕ್ಕೆ ವಿಟಮಿನ್ ಬಿ12 ತುಂಬಾ ಅವಶ್ಯಕ ಎಂದು ಸಂಶೋಧನೆಗಳು ದೃಢೀಕರಿಸಿವೆ. ಮೆದುಳು ಮತ್ತು ಮಾನಸಿಕ ಆರೋಗ್ಯಕ್ಕೂ ಇದು ಬೇಕು. ಡಿಪ್ರೆಷನ್, ಗೊಂದಲ, ಚಡಪಡಿಕೆ ತಪ್ಪಿಸಲು ಇದು ಸಹಕಾರಿಯಾಗಲಿದೆ. ಬಿ12 ಕೊರತೆಯ ಲಕ್ಷಣಗಳು ಏನು ಗೊತ್ತಾ? ದೌರ್ಬಲ್ಯ, ಶ್ರಮ, ಉಸಿರಾಟ ತೊಂದರೆ, ತಲೆ ಸುತ್ತು, ನಾಲಿಗೆ ಉರಿಯುವುದು ಅಥವಾ ಗ್ಲಾಸೈಟಿಸ್, ಕೈಕಾಲುಗಳಲ್ಲಿ ಚಳುಕು, ನೆನಪಿನ ಕೊರತೆ. ಇನ್ನು ಇವುಗಳಲ್ಲಿ ಯಾವುದಾದರೂ ಇರಬಹುದು ಅಥವಾ ಇರದೆಯೂ ಇರಬಹುದು. ಬಿ12 ನಲ್ಲಿ ಕೋಬಾಲ್ಟ್ ಇದೆ. ವಿಟಮಿನ್ ಬಿ12 ಒಂದು ವಿಟಮಿನ್ ಮಾತ್ರವೇ ಆಗಿದ್ದರೂ ಇದರಲ್ಲಿ ಕೋಬಾಲ್ಟ್ ಲೋಹ ಸಹ ಇದೆ. ಸಸ್ಯಗಳು ಬಿ12 ತಯಾರಿಸುವುದಿಲ್ಲ. ಬಿ12 ಅನ್ನು ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳು ತಯಾರಿಸುತ್ತವೆ. ಆದ್ದರಿಂದಲೇ ಇದು ಪ್ರಾಣಿ ಮೂಲದ ಆಹಾರಗಳಲ್ಲಿ ಹೆಚ್ಚು ಸಿಗುತ್ತದೆ ಮತ್ತು ವೆಜಿಟೇರಿಯನ್ ಆಹಾರಗಳಲ್ಲಿ ಇದು ಸಿಗುವುದಿಲ್ಲ. ದೇಹದಲ್ಲಿ ಸಂಗ್ರಹವಾಗುತ್ತದೆ ಬಿ12. ಇತರೆ ಬಿ ವಿಟಮಿನ್ಗಳಿಗಿಂತ ಭಿನ್ನವಾಗಿ ಬಿ12 ಯಕೃತ್ನಲ್ಲಿ 3 ರಿಂದ 5 ವರ್ಷಗಳವರೆಗೆ ಸಂಗ್ರಹವಾಗಿರಬಹುದು. ಹಾಗಾಗಿ ಕೊರತೆ ತಕ್ಷಣಕ್ಕೆ ಕಾಣಿಸುವುದಿಲ್ಲ. ದೇಹದಲ್ಲಿ ಸ್ಟೋರ್ ಇರುವುದರಿಂದ ಲಕ್ಷಣಗಳು ನಿಧಾನವಾಗಿ ಕಾಣಿಸುತ್ತವೆ. ಆದ್ದರಿಂದ ಅನಿಮಿಯಾ, ರಕ್ತಹೀನತೆ ಅಥವಾ ನರ ಸಮಸ್ಯೆ ಬರಬಹುದು. ಕೆಲವೊಮ್ಮೆ ರಕ್ತ ಪರೀಕ್ಷೆ ಸರಿಯಾಗಿದ್ದರೂ ನರ ಸಮಸ್ಯೆಯ ಲಕ್ಷಣಗಳು ಕಾಣಬಹುದು. ಮತ್ತೊಂದು ಮುಖ್ಯವಾದ ಸಂಗತಿ ಎಂದರೆ ಮೆಟ್ಫಾರ್ಮಿನ್ ಬಳಕೆಯು ಕೂಡ ಬಿ12 ಅನ್ನು ಕಡಿಮೆ ಮಾಡುತ್ತದೆ. ಮಧುಮೇಹಕ್ಕೆ ಬಳಸುವ ಮೆಟ್ಫಾರ್ಮಿನ್ ದೀರ್ಘಕಾಲ ತೆಗೆದುಕೊಂಡರೆ ವಿಟಮಿನ್ ಬಿ12 ಕೊರತೆ ಸಾಧ್ಯ. ಹೀಗಾಗಿ ಮೆಟ್ಫಾರ್ಮಿನ್ ತೆಗೆದುಕೊಳ್ಳುವವರು ವಿಟಮಿನ್ ಬಿ12 ಬಗ್ಗೆ ಗಮನ ಹರಿಸುವುದು ಉತ್ತಮ. ಇನ್ನು ಇದರ ಕೊರತೆ ಡಿಪ್ರೆಷನ್ ಮತ್ತು ನೆನಪಿನ ಸಮಸ್ಯೆಗೂ ಕಾರಣವಾಗಬಹುದು. ವಿಟಮಿನ್ ಬಿ12 ಕೊರತೆ ಸೈಲೆಂಟ್ ಕಿಲ್ಲರ್ ಆಗುವುದು ಯಾವಾಗ? ಫೋಲಿಕ್ ಆಸಿಡ್ ಮಾಸ್ಕಿಂಗ್ ಎಫೆಕ್ಟ್ ಎಂದು ಇದನ್ನು ಕರೆಯಲಾಗುತ್ತದೆ. ಫೋಲಿಕ್ ಆಸಿಡ್ ಹೆಚ್ಚು ತೆಗೆದುಕೊಂಡರೆ ವಿಟಮಿನ್ ಬಿ12 ಕೊರತೆಯ ಅನಿಮಿಯಾ ಲಕ್ಷಣಗಳನ್ನು ಮರೆಮಾಡಬಹುದು. ಆದರೆ ನರಗಳ ಹಾನಿ ಮುಂದುವರಿಯುತ್ತಿರುತ್ತದೆ. ಆದ್ದರಿಂದ ವಿಟಮಿನ್ ಬಿ12 ಮಟ್ಟವನ್ನು ಸಕಾಲಕ್ಕೆ ಪರೀಕ್ಷಿಸುವುದು ಉತ್ತಮ. ಯಾರಿಗೆ ಹೆಚ್ಚು ಕೊರತೆ? ಸಂಪೂರ್ಣ ಸಸ್ಯಾಹಾರಿಗಳು ಅಥವಾ ವೀಗನ್ ಡಯಟ್ ಅನ್ನು ಪಾಲಿಸುವವರು, ವಯಸ್ಸಾದವರು, ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣದಿಂದ ಬಳಲುತ್ತಿರುವವರು, ಮೆಟ್ಫಾರ್ಮಿನ್ ತೆಗೆದುಕೊಳ್ಳುವ ಮಧುಮೇಹಿ ರೋಗಿಗಳು, ಆಲ್ಕೋಹಾಲ್ ಹೆಚ್ಚು ಸೇವಿಸುವವರು. ಬಿ12 ದೊರೆಯುವುದಾದರೂ ಎಲ್ಲಿ? ಪ್ರಾಣಿ ಮೂಲದ ಆಹಾರಗಳಲ್ಲಿ ಮುಖ್ಯವಾಗಿ ಸಿಗುತ್ತದೆಯಾದರೂ ಹಾಲು, ಮೊಸರು, ತುಪ್ಪಗಳಲ್ಲಿ ತಕ್ಕ ಮಟ್ಟಿಗೆ ವಿಟಮಿನ್ ಬಿ12 ಪ್ರಾಪ್ತವಾಗುತ್ತದೆ. ಇನ್ನು ಮೊಟ್ಟೆ, ಮೀನು, ಮಾಂಸ, ಲಿವರ್ ಇವುಗಳು ವಿಟಮಿನ್ ಬಿ12 ಅತಿ ಹೆಚ್ಚಾಗಿ ಸಿಗುವ ಸೋರ್ಸ್ಗಳಾಗಿವೆ. ಸಸ್ಯಾಹಾರಿಗಳಿಗೆ ಫೋರ್ಟಿಫೈಡ್ ಆಹಾರಗಳು ಅಥವಾ ಸಪ್ಲಿಮೆಂಟ್ಗಳ ಅಗತ್ಯ ಖಂಡಿತ ಇರುತ್ತದೆ. ಇನ್ನು ನಾವು ಸೇವಿಸುವ ಆಹಾರಗಳಲ್ಲಿ ವಿಟಮಿನ್ ಬಿ12 ಇದ್ದು ಆದರೂ ನಮ್ಮ ದೇಹದಲ್ಲಿ ಕೊರತೆ ಕಂಡುಬಂದರೆ ಆಯುರ್ವೇದದ ಚಿಕಿತ್ಸೆಗಳು ಅತ್ಯಗತ್ಯ. ಅವುಗಳಲ್ಲಿ ಪ್ರಮುಖವಾಗಿ ದೀಪನ ಪಾಚನ ಚಿಕಿತ್ಸೆ, ದೇಹವು ನೀಡಿದ ಆಹಾರವನ್ನು ಸೂಕ್ತವಾಗಿ ಬಳಸಿಕೊಳ್ಳುವಂತೆ ಪ್ರೇರೇಪಿಸುವುದು, ರಸಾಯನ ಚಿಕಿತ್ಸೆ, ದ್ರಾಕ್ಷ ಆಮಲಕಿ ಆಹಾರ ನಿಯಮಗಳ ಪಾಲನೆ, ಆಯುರ್ವೇದಿಯ ಘೃತಕಲ್ಪ ಔಷಧಗಳ ಬಳಕೆ. ಇನ್ನು ಪಂಚಕರ್ಮ ಚಿಕಿತ್ಸೆಗಳಾದ ವಾತಶಮನೋತ್ತಮ ಬಸ್ತಿ, ನರಗಳ ಪೋಷಣೆಗಾಗಿ ನಸ್ಯ, ಈ ಎಲ್ಲವುಗಳ ಮೂಲಕ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು. ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡ ಮಾತ್ರಕ್ಕೆ ಚಿಕಿತ್ಸೆ ಮುಗಿಯುವುದಿಲ್ಲ. ಅದು ದೇಹದಲ್ಲಿ ಸರಿಯಾಗಿ ಬಳಕೆಯಾಗುವ ಹಾಗೆ ಮಾಡಿ ನಂತರ ಸಪ್ಲಿಮೆಂಟ್ ಕೊಟ್ಟಾಗ ಚಿಕಿತ್ಸೆ ಪೂರ್ಣಗೊಳ್ಳುತ್ತದೆ. ಇದಾಗಿದ್ದು ಮಿತ್ರರೇ ವಿಟಮಿನ್ ಬಿ12 ನ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.